ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಸ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಬೀಳ್ಕೊಡುಗೆ ಭಾಷಣದಲ್ಲಿ ಮನ ಮುಟ್ಟುವ ಕೆಲವು ನುಡಿಮುತ್ತುಗಳನ್ನು ತಿಳ್ಕೊಳ್ಳೋಣ. ಮೊದಲನೇದು, ವಿದಾಯ ಅಂದರೆ ದೂರವಾಗುವುದು ಅಲ್ಲ, ಅದು ಹೊಸ ಕನಸುಗಳ ಆರಂಭ. 2, ಶಾಲೆ ನಮಗೆ ಪಾಠ ಕಲಿಸಿದೆ, ಸ್ನೇಹಿತರು ಜೀವನ ಕಲಿಸಿದರು. 3, ನಾವು ಶಾಲೆಯನ್ನು ಬಿಟ್ಟು ಹೋಗಬಹುದು, ಶಾಲೆಯ ನೆನಪು ನಮ್ಮನ್ನು ಎಂದಿಗೂ ಬಿಡುವುದಿಲ್ಲ. 4, ವಿದಾಯದ ಕಣ್ಣೀರು ದುಃಖದ್ದಲ್ಲ, ಅದು ಪ್ರೀತಿಯ ಗುರುತು. 5, ನಮ್ಮ ಹೆಜ್ಜೆಗಳು ಬೇರೆ ಬೇರೆ ದಾರಿಯಲ್ಲಿ ಸಾಗಬಹುದು, ಆದರೆ ನಮ್ಮೆಲ್ಲರ ಹೃದಯದಲ್ಲಿ ಶಾಲೆಯ ನೆನಪು ಅಮರ. 6, ಗುರುಗಳ ಆಶೀರ್ವಾದವೇ ನಮ್ಮ ಜೀವನದ ದಾರಿ ತೋರಿಸುವ ದೀಪ. 7, ಸ್ನೇಹದ ಬಂಧವು ಸಮಯದೊಂದಿಗೆ ದೂರವಾಗುವುದಿಲ್ಲ, ಅದು ನೆನಪುಗಳೊಂದಿಗೆ ಗಾಢವಾಗುತ್ತದೆ. 8, ಇಂದು ಕೊನೆ ಎನಿಸಬಹುದು, ಆದರೆ ಇದೇ ನಮ್ಮ ಯಶಸ್ಸಿನ ಆರಂಭ. 9, ನಾವು ಶಾಲೆಯನ್ನು ಬಿಡುತ್ತಿಲ್ಲ, ನಮ್ಮ ಜೊತೆ ಇಲ್ಲಿ ಕಲಿತ ಮೌಲ್ಯಗಳನ್ನು ಮುಂದಿನ ಜೀವನಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದೇವೆ. 10, ಒಂದು ದಿನ ನಾವು ಯಶಸ್ಸಿನ ಶಿಖರದಲ್ಲಿ ನಿಂತಾಗ ಈ ಶಾಲೆಯ ಮೆಟ್ಟಿಲುಗಳನ್ನು ನೆನೆದು ಹೆಮ್ಮೆ ಪಡುವೆವು. ಈಗ ಶಿಕ್ಷಕರಿಗೆ ಸಮರ್ಪಿತವಾದ ಕೆಲವು ನುಡಿಮುತ್ತುಗಳು. 1, ಗುರುಗಳು ಕೇವಲ ಪಾಠ ಹೇಳುವವರಲ್ಲ, ಜೀವನ ಕಟ್ಟುವ ಶಿಲ್ಪಿಗಳು. 2, ನಮ್ಮ ಯಶಸ್ಸಿನ ಹಿಂದೆ ನಮ್ಮ ಶಿಕ್ಷಕರ ಸಹನೆ ಮತ್ತು ಪ್ರೀತಿ ಇದೆ. 3, ಆಚಾರ್ಯ ದೇವೋ ಭವ, ಈ ಮಾತು ವಿದಾಯದ ದಿನ ಬಹಳ ಮಹತ್ವ ಕೊಡುತ್ತದೆ. 4, ಶಿಕ್ಷಕರು ನಮ್ಮ ಜೀವನದ ದಾರಿದೀಪ. ಈಗ ಸ್ನೇಹಿತರಿಗಾಗಿ ಕೆಲವು ನುಡಿಮುತ್ತುಗಳಿವೆ. 1ನೇದು, ಸ್ನೇಹಿತರೇ ನಮ್ಮ ಜೀವನದ ಸವಿ ನೆನಪುಗಳು. 2, ನಮ್ಮ ನಗುವಿನ ಹಿಂದೆ ಸ್ನೇಹಿತರ ನೆನಪು. 3, ಸ್ನೇಹಿತರು ಎಷ್ಟು ದೂರ ಇದ್ದರೂ ಹೃದಯಕ್ಕೆ ಹತ್ತಿರ. ನಿಮಗೆ ಈ ಫೇರ್ವೆಲ್ ಸ್ಪೀಚ್ ಅಥವಾ ಬೀಳ್ಕೊಡುಗೆ ಸಮಾರಂಭದ ನುಡಿಮುತ್ತುಗಳು ಇಷ್ಟ ಆಗಿದೆ ಅಂತ ತಿಳ್ಕೊತೀವಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.